ಸೋಲೋ ಗೈಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಾ ಇರೋ ಮೂವಿ ಬಂದು ಇಡೀ ಕರ್ನಾಟಕದಲ್ಲೇ ಬ್ಯಾನ್ ಮಾಡೋಕ್ಕೆ ಹೋದ ಕಮಲ್ ಹಾಸನ್ ಅವರ ಮೂವಿ ಥಗ್ ಲೈಫ್. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಈ ಚಿಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಕಮಲ್ ಹಾಸನ್ ಅಂದರೆ ಶಕ್ತಿ ಅವರ ಪಾಸ್ಟ್ ಸ್ಟೋರಿನ ಹೇಳೋಕ್ಕೆ ಹೋಗ್ತಾರೆ. ಎಲ್ಲಿ ಅವರು ಹುಟ್ಟಿದಾಗಲೇ ಅವರ ಅಪ್ಪ ಅಮ್ಮ ಸತ್ತೋಗಿರ್ತಾರೆ. ಅವ್ರಿಗೊಬ್ಬರು ಅಣ್ಣ ಇದ್ದಾರೆ, ಅವ್ರ ಹೆಸರು ಮನಿಕಮ್. ಹಾಗೂ ಕಮಲ್ ಹಾಸನ್ ಹಾಗೂ ಅವ್ರ ಅಣ್ಣ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಸೊ ಮೂವಿ 30 ವರ್ಷದಿಂದ ಹೋಗುತ್ತೆ. ಎಲ್ಲಿ ಸಿಟಿಲಿ 2 ಗ್ಯಾಂಗ್ಸ್ಟರ್ ಗ್ರೂಪ್ ಇರುತ್ತೆ. ಒಂದು ಗ್ರೂಪಲ್ಲಿ ಶಕ್ತಿ ಮತ್ತು ಅವ್ರ ಅಣ್ಣ ಇರ್ತಾರೆ. ಮತ್ತೊಂದು ಗ್ರೂಪಲ್ಲಿ ಸದಾನಂದ್ ಅನ್ನೋ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಇರ್ತಾನೆ. ಸದಾನಂದ್ ಶಕ್ತಿ ಮತ್ತು ಅವ್ರ ಅಣ್ಣನ ಮೀಟಿಂಗಿಗೆ ಅಂತ ಕರೀತಾನೆ. ಅವನು ಶಕ್ತಿ ಹತ್ರ ಈ ಸಿಟಿಲಿ ಗ್ಯಾಂಗ್ಸ್ಟರ್ ಇವನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ಇಬ್ಬರು ಒಂದಾಗಿರೋಣ ಅಂತ ಮಾತಾಡ್ಕೋತಾ ಇರ್ತಾನೆ. ಇದರಿಂದ ಶಕ್ತಿಗೆ ಓಕೆ ಒಳ್ಳೆ ಚಾಯ್ಸ್ ಅಂತ ಒಪ್ಕೋತಾನೆ. ಹಾಗೂ ಮೀಟಿಂಗ್ನ ಮುಗಿಸಿ ಸದಾನಂದ್ ಹೊರಗಡೆ ಬರೋದೇ ತಡ ಅಲ್ಲಿ ಪೊಲೀಸ್ ಬರುತ್ತೆ. ಆ ಸದಾನಂದ್ ಪೊಲೀಸ್ಗೆ ಓಡೆ ಶಕ್ತಿ ಮತ್ತು ಅವ್ರ ಅಣ್ಣ ಇದ್ದಾರೆ, ಅರೆಸ್ಟ್ ಮಾಡೋಗಿ ಅಂತ ಕಳಿಸ್ತಾರೆ. ಇದರಿಂದ ಗೊತ್ತಾಗೋದೇನೆಂದರೆ ಸದಾನಂದೇ ಅವರಿಬ್ಬರನ್ನ ಸಿಕ್ಕಾಕ್ಸೋದಕ್ಕೆ ಪೊಲೀಸ್ನಲ್ಲಿ ಕರೆಸಿರ್ತಾನೆ ಅಂತ. ಈ ಕಡೆ ಪೊಲೀಸು ಶಕ್ತಿ ಮತ್ತು ಅವ್ರ ಅಣ್ಣನ ಹಿಡ್ಕೊಳ್ಳೋದಕ್ಕೆ ಅಟ್ಯಾಕ್ ಮಾಡ್ತಾರೆ. ಮತ್ತೊಂದು ಕಡೆ ಶಕ್ತಿ ಹುಡುಗರು ಸಹ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಆ ಜಾಗದಲ್ಲಿ ಅನ್ಫಾರ್ಚುನೇಟ್ಲಿ ಒಬ್ಬ ನ್ಯೂಸ್ ಪೇಪರ್ ಮಾರೋನು ಮತ್ತು ಅವನ ಮಗಳು ಅಲ್ಲಿಗಿರ್ತಾರೆ. ಇದನ್ನು ನೋಡಿದಂಥ ನ್ಯೂಸ್ ಪೇಪರ್ ಮಾರೋನು ಅವ್ರ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಗುಂಡೆ ಎತ್ತಿನಿಂದ ಅವ್ನು ಸತ್ತೋಗ್ತಾನೆ. ಇದನ್ನು ನೋಡಿದಂಥ ಶಕ್ತಿ ಅವ್ನ ಮಗನ್ನ ಕಾಪಾಡೋದಕ್ಕೆ ಹೋಗ್ತಾನೆ. ಹಾಗೂ ಆ ಹುಡುಗನ ಕರ್ಕೊಂಡು ಅಲ್ಲಿಂದ ಅವ್ನಿಗೆ ಹೆಂಗೋ ಅವ್ರ ಅಣ್ಣ ತಪ್ಪಿಸ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಈ ಕಡೆ ಆ ಚಿಕ್ಕ ಹುಡುಗ ನನಗೊಬ್ಳು ತಂಗಿ ಇದ್ದಾಳೆ, ಅವಳು ಅಲ್ಲೇ ಮಿಸ್ ಆಗಿದ್ದಾಳೆ, ಅವಳನ್ನ ಹುಡುಕ್ಬೇಕಂತ ಶಕ್ತಿಗೆ ಹೇಳ್ತಾನೆ. ಬಟ್ ಆ ಸಿಚುವೇಷನಲ್ಲಿ ಶಕ್ತಿ ಆ ಹುಡುಗಿನ ಹುಡ್ಕೋದಕ್ಕೆ ಆಗಲ್ಲ ಅಂತ ಆ ಹುಡುಗನ ಕರ್ಕೊಂಡು ಅಲ್ಲಿಂದ ದೂರ ಹೋಗ್ತಾರೆ. ಸೊ ಎಲ್ಲ ಗುಂಡೆ ಏಟೆಲ್ಲ ಮುಗಿಯುತ್ತೆ, ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ಶಕ್ತಿ ಆ ನ್ಯೂಸ್ ಪೇಪರ್ ಡೆಲಿವರ್ ಮಾಡೋ ವ್ಯಕ್ತಿಯ ಹೆಣವನ್ನು ತಗೊಂಡು ಅಂತಿಮ ಸಂಸ್ಕಾರವನ್ನು ಮಾಡ್ತಾನೆ. ಈ ಕಡೆ ಅವ್ರ ತಂಗಿಯನ್ನು ಹುಡುಕ್ತಾನೆ. ಬಟ್ ಅಲ್ಲೆಲ್ಲೂ ಸಿಗಲ್ಲ. ಬಟ್ ಶಕ್ತಿ ಆ ಹುಡುಗನಿಗೆ ಪ್ರಾಮಿಸ್ ಮಾಡ್ತಾನೆ, ನಾನು ನಿನ್ನ ತಂಗಿಯನ್ನು ಹುಡುಕೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸದ್ಯಕ್ಕೆ ನೀನು ನನ್ನ ಹತ್ರನೇ ಇರುತ್ತೆ ಅಂತ ಆ ಹುಡುಗನ ಹತ್ರ ಕೇಳ್ಕೊತಾನೆ. ಇದಕ್ಕೆ ಆ ಹುಡುಗ ಒಪ್ಕೋತಾನೆ. ಸೊ ಅಲ್ಲಿಂದ ಆ ಹುಡುಗನ ಹೆಸರು ಅಮರ್ ಅಂತ ಬರುತ್ತೆ. ಹಾಗೂ ಅಮರ್ ಶಕ್ತಿ ಜೊತೆನೇ ಇರ್ತಾನೆ. ಹಾಗೂ ಶಕ್ತಿ ಅಮರನ್ನು ಅವನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇರ್ತಾನೆ. ಹೀಗೆ ಆ ಹುಡುಗ ಅಮರ್ ದೊಡ್ಡವನಾಗ್ತಾನೆ. ಈ ಕಡೆ ಶಕ್ತಿಗೆ ಒಬ್ಳು ಹೆಂಡತಿ ಮತ್ತು ಒಬ್ಳು ಮಗಳಿರ್ತಾಳೆ. ಮತ್ತು ಅವ್ರ ಅಣ್ಣಗೂ ಸಹ ಒಬ್ಳು ಮಗಳಿರ್ತಾಳೆ. ಮನಿಕಮ್ನ ಮಗಳು ಕಾಲೇಜ್ನಲ್ಲಿ ಒಬ್ಬ ಹುಡುಗನ ಲವ್ ಮಾಡ್ತಾ ಇರ್ತಾಳೆ. ಪ್ರೆಗ್ನೆಂಟ್ ಸಹ ಆಗ್ತಾಳೆ. ಇದರಿಂದ ಹುಡುಗ ಅವಳ ಜೊತೆ ಬ್ರೇಕಪ್ ಮಾಡ್ಕೋತಾನೆ. ಇದರಿಂದ ಅವಳು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೋತಾಳೆ. ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವರಪ್ಪ ಮನಿಗಮ್ಗೆ ಅವ್ರ ಬ್ರೇಕಪ್ ವಿಷಯನ ವಾಯ್ಸ್ ಮೆಸೇಜ್ ಮಾಡಿ ಕಳಿಸಿರ್ತಾಳೆ. ಇದರಿಂದ ಕೋಪಗೊಂಡಂಥ ಮನಿಗಮ್ ಆ ಹುಡುಗನ ಬಗ್ಗೆ ಕಾಲೇಜ್ನಲ್ಲಿ ವಿಚಾರಿಸಿ ನೋಡಿದಾಗ ಆ ಹುಡುಗ ಬೇರೆ ಯಾರೂ ಅಲ್ಲ, ಅವ್ರ ಹಳೆ ದುಶ್ಮನ್ ಸದಾನಂದನ ಸೋದರಳಿಯ ಆಗಿದ್ದ. ಇದರಿಂದ ಕೋಪಗೊಂಡಂಥ ಶಕ್ತಿ ಆ ಹುಡುಗನ್ನ ಹಿಡ್ಕೊಂಬಂದು ಮನಿಕಮ್ಗೆ ಒಪ್ಪಿಸ್ತಾನೆ. ಆಗ ಸದಾನಂದ್ ಶಕ್ತಿ ಹತ್ರ ಅವ್ನಿಗೇನು ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಬಟ್ ಶಕ್ತಿ ಅದಕ್ಕೆ ತಗ್ಗದೆ ಶಕ್ತಿ ಅಮರ್ ಮತ್ತು ಅವ್ರ ಅಣ್ಣ ಆ ಹುಡುಗನ ಕಿಡ್ನಾಪ್ ಮಾಡಿಸಿ ಶಕ್ತಿ ಅವನ್ನ ಗುಂಡಿಟ್ಟು ಸಾಯಿಸ್ತಾನೆ. ಇದರಿಂದ ಶಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ಶಕ್ತಿ ಅವ್ರ ಗ್ಯಾಂಗ್ ಮೆಂಬರ್ಸ್ನೆಲ್ಲ ಕರೆದು ಇನ್ಮುಂದೆ ಈ ಗ್ಯಾಂಗ್ನ ಅಮರ್ ನೋಡ್ಕೋತಾನೆ ಅಂತ ಅಮರ್ನ ಗ್ಯಾಂಗ್ ಲೀಡರ್ ಮಾಡಿ ಏನೇ ಪ್ರಾಬ್ಲಮ್ಸ್ ಏನಾದರೂ ಮ್ಯಾಟ್ರ್ ಇದ್ದರೆ ನನಗೆ ಫೋನ್ ಮಾಡಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜೈಲ್ಗೆ ಹೋಗ್ತಾನೆ. ಈ ಕಡೆ ಸದಾನಂದ್ ಶಕ್ತಿಯಿಂದ ತುಂಬಾ ಕೋಪಗೊಂಡಿರ್ತಾನೆ. ಈ ಕಡೆ ಆ ಹುಡುಗಂಗೆ ಒಬ್ಬ ಅಣ್ಣ ಇರ್ತಾನೆ. ಅವನ ತಮ್ಮನ ಕೊಂಡಿದ್ದಂಥ ಶಕ್ತಿಯನ್ನು ಸಾಯಿಸ್ಬೇಕಂತ ನಿರ್ಧಾರ ಮಾಡ್ತಾನೆ. ಬಟ್ ಸದಾನಂದ್ ಕೋಪ ನನಗೂ ಇದೆ, ಬಟ್ ಸರಿಯಾದ ಸಮಯ ನೋಡಿಕೊಂಡು ಶಕ್ತಿಯನ್ನು ಸಾಯಿಸೋಣ ಅಂತ ಅವನಿಗೆ ಸಲಹೆಯನ್ನು ಕೊಡ್ತಾನೆ. ಮತ್ತೊಂದು ಕಡೆ ಶಕ್ತಿ ಜೈಲಲ್ಲಿ ಒಳ್ಳೆ VIP ಥರ ಇರ್ತಾನೆ. ಪೊಲೀಸು ಅವ್ನು ಹೇಳಿದ ಕೆಲಸನೆಲ್ಲ ಮಾಡ್ತಾರೆ, ಟೈಮಿಗೆ ಫೋನ್ ಕೊಡ್ತಾರೆ. ಒಟ್ಟಿನಲ್ಲಿ ಎಂಟೈರ್ ಜೈಲ್ ಅವ್ನ ಕಂಟ್ರೋಲಲ್ಲೇ ಇರುತ್ತೆ. ಇದೇ ಟೈಮ್ಗೆ ಜೈಲಲ್ಲಿ ಇಂದ್ರಾಣಿ ಅನ್ನೋ ಒಬ್ಬ ಹುಡುಗಿ ಶಕ್ತಿಯನ್ನು ಮೀಟ್ ಮಾಡೋಕ್ಕೆ ಬರ್ತಾಳೆ. ಮತ್ತು ಇಂದ್ರಾಣಿ ಮತ್ತು ಶಕ್ತಿ ಮೊದಲಿಂದನೂ ಪರಿಚಯ ಇರ್ತಾರೆ. ಅದು ಹೇಗಪ್ಪ ಅಂತಂದರೆ ಶಕ್ತಿ ಅಮರ್ನ ತಂಗಿಯನ್ನು ಹುಡ್ಕೋದಕ್ಕೆ ಹೋದಾಗ ಆಗ ಇಂದ್ರಾಣಿ ಪರಿಚಯ ಆಗ್ತಾಳೆ. ಇಂದ ಅವರಿಬ್ಬರ ಲವ್ ಡವಿ ನಡೀತಾ ಇರುತ್ತೆ. ಈ ಕಡೆ ಅಮರ್ ಗ್ಯಾಂಗ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೂ ಎಲ್ಲ ಡೀಲ್ಸ್ನ ಟೈಮ್ ಸರಿಯಾಗಿ ಮುಗಿಸ್ತಾ ಇರ್ತಾನೆ. ಒಂದು ದಿನ ಸದಾನಂದ್ ಅಮರ್ ಮತ್ತು ಮನಿಕಮ್ನ ಒಂದು ಮೀಟಿಂಗಿಗೆ ಕರೀತಾನೆ. ಸದಾನಂದ್ ಇನ್ಮುಂದೆ ನಾನು ಈ ಗೂಂಡಾಗಿರಿ ಗ್ಯಾಂಗ್ಸ್ಟರ್ನೆಲ್ಲ ಬಿಟ್ಟು ಪೊಲಿಟಿಕ್ಸ್ಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ನನಗೆ ಬೇಕು. ನನಗೆ ಬರೋ ಲಾಭದಲ್ಲಿ 30% ನಿಮ್ಗೆಲ್ಲರಿಗೂ ಕೊಡ್ತೀನಿ ಅಂತ ಸದಾನಂದು ಆಫರ್ ಬಿಡ್ತಾನೆ. ಹಣದಾಸೆಗೆ ಅಮರು ಈ ಡೀಲ್ನ ಒಪ್ಕೊಂಡು ಸದಾನಂದ್ ಜೊತೆ ಕೈ ಜೋಡಿಸ್ತಾನೆ. ಈ ವಿಷಯ ಯಾವಾಗ ಶಕ್ತಿಗೆ ಗೊತ್ತಾಗುತ್ತೋ ಆಗ ಅವನು ಮನಿಗಮ್ ಮತ್ತು ಅಮರ್ನ ಕರೆದು ಬೈತಾನೆ. ಹಾಗೂ ಶಕ್ತಿ ಈ ಸದಾನಂದ್ ನಾವು ಅಂದ್ಕೊಂಡಿರೋಷ್ಟು ಒಳ್ಳೆ ವ್ಯಕ್ತಿ ಅಲ್ಲ, ಅವ್ನು ನಮಗೆ ಸುಮಾರು ಸಲ ನಂಬಿಕೆ ದ್ರೋಹ ಮಾಡಿದ್ದಾನೆ, ಅವನ ಜೊತೆ ಕೈ ಜೋಡಿಸೋದು ಸರಿ ಇಲ್ಲ ಅಂತ ಬುದ್ಧಿವಾದ ಸಹ ಹೇಳ್ತಾನೆ. ಬಟ್ ಅಮರ್ಗೆ ಇದಷ್ಟೊಂದು ಇಷ್ಟ ಆಗಿರಲ್ಲ. ಬಟ್ ಆದರೂ ಅವನು ಶಕ್ತಿಯ ವಿರುದ್ಧವಾಗಿ ಸದಾನಂದ್ಗೆ ಸಪೋರ್ಟ್ ಮಾಡ್ತಾನೆ. ಸೊ ಹೀಗೆ ದಿನ ಕಳೆಯುತ್ತೆ. ಶಕ್ತಿ ಜೈಲಿಂದ ರಿಲೀಸ್ ಆಗ್ತಾನೆ. ಈ ಕಡೆ ಶಕ್ತಿಯ ಮಗಳು ಒಬ್ಬ ಹುಡುಗನ ಲವ್ ಮಾಡ್ತಾರೋ ವಿಷಯ ಶಕ್ತಿಗೆ ಗೊತ್ತಾಗುತ್ತೆ. ಹಾಗೂ ಶಕ್ತಿ ಆ ಹುಡುಗನ ಬಗ್ಗೆ ವಿಚಾರಿಸಿ ನೋಡಿದಾಗ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ, ಬದಲಿಗೆ
ಅವ್ರ ಗ್ಯಾಂಗ್ ಮೆಂಬರ್ನ ಒಬ್ಬ ಮಗ ಆಗಿದ್ದ. ಮತ್ತು ಆ ಹುಡುಗ ಓದಿ ಒಳ್ಳೆ ಕೆಲಸದಲ್ಲೂ ಸಹ ಇದ್ದ. ಇದರಿಂದ ಶಕ್ತಿ ಅವರಪ್ಪ ನಮಗೆ ಗ್ಯಾಂಗಿಗೆ ಚೆನ್ನಾಗಿ ದುಡ್ದಿದ್ದಾರೆ, ಮಗನು ಪ್ರಾಮಾಣಿಕವಾಗೇ ಇದ್ದಾನೆ, ಇವನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಶಕ್ತಿ ಹುಡುಗನ ಜೊತೆ ಅವ್ರ ಮಗಳ ಮದುವೆಯನ್ನು ಮಾಡಿಕೊಡ್ತಾನೆ. ಮಗಳ ಮದುವೆನ ಹ್ಯಾಪಿಯಾಗಿ ನಡೆಸ್ಕೊಟ್ಟಂಥ ಶಕ್ತಿಯನ್ನು ನೋಡಿ ಮಣಿಕಮ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಅಂತಂದರೆ ಮಣಿಕಮ್ ಅವ್ನ ಮಗಳಿಗೆ ಮದುವೆ ಮಾಡೋಕ್ಕೆ ಹೋಗಿರ್ತಾನೆ. ಬಟ್ ಆಗಲೇ ಶಕ್ತಿ ಹುಡುಗಿಗೆ ಹೋದ್ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಹೆಣ್ಮಕ್ಳನ್ನ ಕಾಲೇಜ್ಗೆ ಸೇರಿಸಿ ವಿದ್ಯಾವಂತರ ಮಾಡಬೇಕಂತ ಹೇಳಿ ಅವಳನ್ನ ಕಾಲೇಜ್ಗೆ ಕಳಿಸ್ತಾ. ಹಾಗೂ ಕಾಲೇಜ್ನಲ್ಲಿ ಲವ್ ಮಾಡಿ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇದರಿಂದ ಅವತ್ತು ನಾನು ಏನಾದ್ರು ಅವಳನ್ನ ಕಾಲೇಜ್ಗೆ ಕಳಿಸ್ದೆ ಹೋಗಿದ್ದಿದ್ರೆ ಇವತ್ತು ನನ್ನ ಮಗಳಿಗೂ ಮದುವೆ ಆಗಿ ಹ್ಯಾಪಿಯಾಗಿರ್ಬೋದಿತ್ತು ಅಂತ ಮಣಿಕಮ್ಗೆ ಶಕ್ತಿಯ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಇದೇ ಥರ ದಿನಗಳು ಕಳೆಯುತ್ತೆ. ಒಂದು ದಿನ ಶಕ್ತಿ ಅವ್ರ ಹುಡುಗರ ಜೊತೆ ಕಾರಲ್ಲಿ ಹೋಗ್ತಾ ಇರುವಾಗ ಸಡನ್ನಾಗಿ ಅಟ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಕಾರಲ್ಲಿದ್ದಂತೆ ಇಬ್ಬರು ಸತ್ತೋಗ್ತಾರೆ. ಇದರಿಂದ ಶಕ್ತಿ ಅಟ್ಯಾಕ್ ಮಾಡಿದವ್ರನ್ನೆಲ್ಲ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗೂ ಶಕ್ತಿಯನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಆಗ ಶಕ್ತಿಯನ್ನು ಅಮರ್ ನೋಡೋದಕ್ಕೆ ಬಂದಾಗ ಶಕ್ತಿ ಯಾವಾಗಲೂ ನನ್ನ ಜೊತೆ ಬರ್ತದೆ ಅಂತ ಅಮರ್ ಇವತ್ತು ಯಾಕೆ ನಿನ್ನಿಂದ ದೂರ ಹೋದ ಅಂತ ಅಮರ್ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಅಮರ್ಗೆ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಶಕ್ತಿಯ ಹೆಂಡತಿ ಬಂದು ಅಮರ್ನ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಅಸಲಿಗೆ ನಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ಲು, ಬಟ್ ಮಗು ಹೊಟ್ಟೆ ಒಡನೆ ಸತ್ತೋಗಿತ್ತು, ಇಂಥ ದುಃಖ ವಿಷಯನ ನಿಂಗೆ ಹೇಳೋಕ್ಕಾಗದೆ ಅಮರ್ ನಿಂಗೇನು ಹೇಳಿಲ್ಲ ಅಂತ ಅವನ ಹೆಂಡತಿ ಹೇಳ್ತಾಳೆ. ಇದರಿಂದ ಶಕ್ತಿಗೆ ತುಂಬ ಬೇಜಾರಾಗುತ್ತೆ. ಹಾಗೂ ಅಮರ್ಗೆ ಸಾರಿ ಕೇಳ್ತಾನೆ. ಬಟ್ ಅಮರ್ಗೆ ಶಕ್ತಿಯ ಮೇಲೆ ಸ್ವಲ್ಪ ಬೇಜಾರು ಮನಸ್ಸಲ್ಲಿ ಇನ್ನೂ ಇರುತ್ತೆ. ಇದೇ ಸಮಯನ ನೋಡ್ಕೊಂಡಂಥ ಮಣಿಗಮ್ ಮತ್ತು ಶಕ್ತಿಗೆ ಆಗದೆ ಇರೋ ಹುಡುಗರೆಲ್ಲ ಶಕ್ತಿ ಬಗ್ಗೆ ಅಮರ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾಳೆ. ಹಾಗೂ ಮಣಿಗಮ್ ಇದು ಹೇಳ್ತಾನೆ, ಶಕ್ತಿನೇ ನಿಮ್ಮ ಅಪ್ಪನ ಸಾಯಿಸಿದ್ದು ಅಂತ. ಹಾಗೂ ಹುಡುಗರೆಲ್ಲ ಅಮರ್ಗೆ ಈ ವಿಷಯನ ನಂಬಿಸ್ತಾರೆ. ಇದರಿಂದ ಅಮರ್ಗೆ ಶಕ್ತಿ ಮೇಲೆ ತುಂಬಾ ಸಾಯಿಸೋಷ್ಟು ಕೋಪ ಬರುತ್ತೆ. ಇದರಿಂದ ಗ್ಯಾಂಗ್ನ ಹುಡುಗರು ಮತ್ತು ಅಮರು ಶಕ್ತಿಯನ್ನು ಸಾಯಿಸ್ಬೇಕಂತ ನಿರ್ಧಾರ ಮಾಡ್ತಾರೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಜೈ ಅನ್ನೋ ಒಬ್ಬ ಪೊಲೀಸ್ ಆಫೀಸರು ಶಕ್ತಿನ ಮೀಟ್ ಮಾಡೋಕ್ಕೆ ಬರ್ತಾರೆ. ಬಂದು ಶಕ್ತಿ ಹತ್ರ, ನಾನು ನಿನ್ನ ಅರೆಸ್ಟ್ ಮಾಡಿ ಎನ್ಕೌಂಟ್ರ್ ಮಾಡೋಕ್ಕೆ ಬಂದಿಲ್ಲ, ಇವತ್ತು ನಾನೇನಾದ್ರು ನಿನ್ನ ಸಾಯಿಸಿದ್ರೆ ನಾಳೆ ನಿಂತರ ಬೇರೊಬ್ಬರು ಗ್ಯಾಂಗ್ಸ್ಟರ್ಗಳು ಬರ್ತಾರೆ, ಆದ್ದರಿಂದ ಪೊಲಿಟಿಕ್ಸು ಅದರಲ್ಲಿರೋಂಥ ದಂಧೆಗಳು ಆ ವ್ಯಕ್ತಿಗಳ ಬಗ್ಗೆ ಎಲ್ಲ ನೀನು ನನಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟರೆ ನಾನು ನಿನ್ನ ಗ್ಯಾಂಗ್ವನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಆಫರ್ನ ಕೊಡ್ತಾನೆ. ಬಟ್ ಶಕ್ತಿ ಇದಕ್ಕೆ ಒಪ್ಪೋದಿಲ್ಲ. ಬಟ್ ಇನ್ಸ್ಪೆಕ್ಟರ್ ಜೈ ನಿಮ್ಮ ಮನಸ್ಸು ಯಾವತ್ತಾರು ಬದಲಾದಾಗ ಅವತ್ತು ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಅಮರು ಒಂದು ದೊಡ್ಡ ಮೀಟಿಂಗ್ ಅನ್ನೋ ಒಂದು ನೆಪದಲ್ಲಿ ಶಕ್ತಿಯನ್ನು ನೇಪಾಳ್ಗೆ ಕರ್ಕೊಂಡು ಹೋಗ್ತಾನೆ. ಇದಕ್ಕೆ ಶಕ್ತಿ ಅಮರ್ ಜೊತೆ ನೇಪಾಳ್ಗೆ ಹೋಗ್ತಾನೆ. ನೇಪಾಳಲ್ಲಿ ಸರಿಯಾದ ಸಮಯ ನೋಡಿಕೊಂಡು ಅಮರ್ ಮತ್ತು ಅವ್ರ ಹುಡುಗರು ಶಕ್ತಿಯನ್ನು ಅಲ್ಲೇ ಗುಂಡಿಕ್ಕಿ ಸಾಯಿಸ್ತಾರೆ. ಹಾಗೂ ಶಕ್ತಿಯನ್ನು ಅಲ್ಲಿಂದ ಕೆರಡೆ ನದಿಗೆ ಬಿಸಾಕ್ತಾರೆ. ಇದಾದಮೇಲೆ ಅಮರು ಗ್ಯಾಂಗಲ್ಲಿ ನಾನೇ ಶಕ್ತಿಯನ್ನು ಸಾಯಿಸಿದ್ದು ಅಂತ ಅನೌನ್ಸ್ ಮಾಡಿ ಮಣಿಗಮ್ ಮತ್ತು ಅಮರು ಆ ಫುಲ್ ಗ್ಯಾಂಗ್ನ ನೋಡ್ಕೋತಾರೆ. ಮತ್ತು ಅಮರ್ಗೆ ಇಂದ್ರಾಣಿ ಅಂದರೆ ಇಷ್ಟೇ ಇರುತ್ತೆ. ಹಾಗೂ ಇಂದ್ರಾಣಿನೂ ಸಹ ಇಟ್ಕೋತಾನೆ. ಮತ್ತೊಂದು ಕಡೆ ನಮ್ಗೆ ಗೊತ್ತಾಗೋದೇನಂತಂದರೆ ಅಸಲಿಗೆ ಶಕ್ತಿ ಸತ್ತಿರಲ್ಲ. ಶಕ್ತಿಗೆ ಬರೀ 2 ಗುಂಡು ಬಿದ್ದಿರುತ್ತೆ. ಹಾಗೂ ಅದೆಲ್ಲೂ ಡ್ಯಾಮೇಜ್ ಆಗಿರಲ್ಲ. ಅಲ್ಲಿ 2 ವರ್ಷ ನೇಪಾಳಲ್ಲಿ ಕಂಪ್ಲೀಟಾಗಿ ಫಿಟ್ ಆ್ಯಂಡ್ ಫೈನ್ ಆದಮೇಲೆ ವಾಪಸ್ ಇಂಡಿಯಾಗೆ ಬರ್ತಾನೆ. ಇಂಡಿಯಾಗೆ ಬಂದಂಥ ಶಕ್ತಿ ಡೈರೆಕ್ಟಾಗಿ ಸೀದಾ ಅವ್ನ ಫ್ಯಾಮಿಲಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಶಕ್ತಿ ಸತ್ತೋಗಾದ್ಮೇಲೆ ಅವ್ರ ಫ್ಯಾಮಿಲಿಗೆ ಮಣಿಗಮ್ ಮತ್ತು ಅವ್ರ ಗ್ಯಾಂಗು ತುಂಬಾ ಕಾಟನ ಕೊಡ್ತಾಯಿದ್ರು. ಇದರಿಂದ ಶಕ್ತಿಯ ಹೆಂಡತಿ, ಮಗಳು ಮತ್ತು ಅವ್ರ ಗಂಡ ಊರನ್ನು ಬಿಟ್ಟು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಳ್ಳಿಗೆ ಬರೋಕ್ಕಿಂತ ಮುಂಚೆ ಶಕ್ತಿಯ ಹೆಂಡತಿಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ಶಕ್ತಿಯ ವೈಫ್ ಕಂಪ್ಲೀಟಾಗಿ ಅವಳ ಮೆಮೊರಿ ಲಾಸ್ ಆಗಿರುತ್ತೆ. ಹಾಗೂ ಅವಳು ಶಕ್ತಿಯನ್ನು ಗುರುತು ಸಹ ಹಿಡಿತಿರಲಿಲ್ಲ. ಇದರಿಂದ ಶಕ್ತಿಗೆ ತುಂಬ ಬೇಜಾರಾಗುತ್ತೆ. ಬಟ್ ಊರಲ್ಲಿ ಅವರೆಲ್ಲ ಸೇಫ್ ಆಗಿದ್ದಾರೆ ಅಂತ ಶಕ್ತಿ ಅಮರ್ ಮತ್ತು ಮಣಿಗಮ್ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಹೋಗ್ತಾನೆ. ಹಾಗೂ ಮೊದಲಿಗೆ ಮಣಿಗಮ್ಗೆ ಗುಂಡೇಟಿನಿಂದ ಸಾಯಿಸ್ತಾನೆ. ಮತ್ತು ನೇಪಾಳಲ್ಲಿ ಅವನಿಗೆ ಗುಂಡಾಡಿಸಿದಂಥ ಎಲ್ಲರನ್ನ ಒಬ್ಬೊಬ್ಬರಾಗಿ ಸಾಯಿಸ್ತಾ ಹೋಗ್ತಾನೆ. ಈ ಕಡೆ ಸದಾನನ್ಗೆ ಅನಾರೋಗ್ಯದ ಕಾರಣದಿಂದ ಅವನು ಸತ್ತೋಗ್ಬಿಡ್ತಾನೆ. ಇದಾದ ನಂತರ ಸದಾನನ್ನ ಸೋದರಳಿಯ ದೀಪಕ್ ಯಾದವ್, ಇಷ್ಟು ದಿನ ನಮ್ಮ ಮಾವನಿಂದ ನಾನು ಅಮರ್ ಮತ್ತು ಶಕ್ತಿಯನ್ನು ಸಾಯಿಸೋದಕ್ಕೆ ಆಗಿಲ್ಲ, ಇವಾಗ ನಾನು ಫುಲ್ ಫ್ರೀಡಮ್ ಆಗಿದ್ದೀನಿ, ಈಗ ನನ್ನ ತಮ್ಮನ ಸೇಡನ್ನು ನಾನು ತೀರಿಸ್ಕೋತೀನಿ ಅಂತ ಅಮರ್ನ ಸಾಯಿಸೋದಕ್ಕೆ ಹೋಗ್ತಾನೆ. ಇಲ್ಲಿ ದೀಪಕ್ ಯಾದವ್ ಅಮರ್ನ ಮನೆಯಲ್ಲಿ ಬಾಂಬನ್ನು ಫಿಕ್ಸ್ ಮಾಡ್ತಾನೆ. ಬಟ್ ಅಮರ್ ಕೆಲಸದಿಂದ ಹೊರಗಡೆ ಅದೇ ಸಮಯಕ್ಕೆ ಹೋಗ್ತಾನೆ. ಇದರಿಂದ ಬಾಂಬ್ ಬ್ಲಾಸ್ಟ್ ಆದಾಗ ಅಮರ್ ಸತ್ತಿಲ್ಲ. ಬಟ್ ಮನೆ ಒಡೆ ಇದ್ದಂತಹ ಇಂದ್ರಾಣಿ ಸತ್ತೋಗ್ಬಿಡ್ತಾಳೆ. ಮತ್ತೊಂದು ಕಡೆ ಅಮರ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕ್ಕೆ ಶಕ್ತಿ ಅಮರ್ ಮನೆಗೆ ಹೋದಾಗ ಬ್ಲಾಸ್ಟ್ ಆಗಿರುವಂಥ ಇಂದ್ರಾಣಿಯ ಶವವನ್ನು ನೋಡಿ ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ. ಶಕ್ತಿಯನ್ನು ನೋಡಿದಂಥ ದೀಪಕ್ ಯಾದವ್ ಗ್ಯಾಂಗು ಶಕ್ತಿಯನ್ನು ಸಾಯಿಸೋದಕ್ಕೆ ಹೋಗ್ತಾರೆ. ಬಟ್ ಅದೇ ಸಮಯಕ್ಕೆ ಪೊಲೀಸವರೆಲ್ಲ ಅಲ್ಲಿಗೆ ಬರ್ತಾರೆ. ಹಾಗೂ ದೀಪಕ್ ಯಾದವ್ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೂ ಇನ್ಸ್ಪೆಕ್ಟರ್ ಜೈ ಶಕ್ತಿಯನ್ನು ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಸಲಿಗೆ ಇನ್ಸ್ಪೆಕ್ಟರ್ ಜೈನ ಹೆಂಡತಿ ಒಬ್ಳು ಡಾಕ್ಟರ್ ಆಗಿದ್ಲು. ಹಾಗೂ ಮನೆಯಲ್ಲೇ ಇನ್ಸ್ಪೆಕ್ಟರ್ ಶಕ್ತಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ತಾನೆ. ಹಾಗೂ ಇನ್ಸ್ಪೆಕ್ಟರ್ ಶಕ್ತಿ ಹತ್ರ, ನಾನು ನಿನ್ನ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ನಿಂಗೆ ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡಾದ್ಮೇಲೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಎಲ್ಲ ನೀನು ಕೊಡ್ತೀಯ ಅಂತ ಕೇಳ್ಕೊತಾನೆ. ಬಟ್ ಶಕ್ತಿ ಇದಕ್ಕೆ ಒಪ್ಪಲ್ಲ. ನನಗೆ ಬರೀ 2 ದಿನ ಕೊಡಿ, ಎಲ್ಲರನ್ನ ನಾನೇ ಮುಗಿಸ್ತೀನಿ ಅಂತ ಶಕ್ತಿ ಹೇಳ್ತಾನೆ. ಹೀಗೆ ಟ್ರೀಟ್ಮೆಂಟ್ ಕೊಡ್ತಾ ಶಕ್ತಿ ಮತ್ತು ಜೈನ ಹೆಂಡತಿ ಜೊತೆ ಮಾತುಕತೆ ನಡೆಯುತ್ತೆ. ಹಾಗೂ ಶಕ್ತಿ ಮತ್ತು ಡಾಕ್ಟರ್ ಆ್ಯನನ ಮಾತುಕತೆ ಹಂಗೆ ನಡೀತಾ ಶಕ್ತಿ ಡಾಕ್ಟರ್ ಆ್ಯನನ ಫ್ಲ್ಯಾಶ್ ಬ್ಯಾಕನ್ನು ಕೇಳ್ತಾನೆ. ಎಲ್ಲಿ
ಹಾಗೂ ಸ್ಟೋರಿ ಕೇಳಿದಂಥ ಶಕ್ತಿಗೆ ಗೊತ್ತಾಗೋದೇನೆಂದರೆ ಅಸಲಿಗೆ ಡಾಕ್ಟರ್ ಅಣ್ಣ ಬದಲಿಗೆ ಯಾರೋ ಅಲ್ಲ, ಬದಲಿಗೆ ಅಮರ್ನ ತಂಗಿ ಚಂದ್ರಾಣಿ ಆಗಿದ್ಲು. ಹಾಗೂ ಶಕ್ತಿ ಆ ಡಾಕ್ಟರ್ ಅಣ್ಣಗೆ ನಿನ್ನ ಹೆಸರು ಚಂದ್ರನ ಚಿಕ್ಕ ವಯಸ್ಸಲ್ಲಿ ಅಂತ ಕೇಳಿದಾಗ ಅವಳು ಹೌದು ಅಂತಾಳೆ. ಇದರಿಂದ ಶಕ್ತಿಗೆ ಕನ್ಫರ್ಮ್ ಆಗುತ್ತೆ ಅವಳೇ ಚಂದ್ರ ಅಂತ. ಅದೇ ಸಮಯಕ್ಕೆ ದೀಪಕ್ ಯಾದವ್ ಬಂದು ಶಕ್ತಿಯನ್ನು ಸಾಯಿಸೋಕ್ಕೆ ಹೋಗ್ತಾನೆ. ಬಟ್ ಶಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದರಿಂದ ದೀಪಕ್ ಯಾದವ್ ಸುಮ್ಮನೆ ಇರದೆ ಅಮರನ್ನು ಕಿಡ್ನಾಪ್ ಮಾಡ್ತಾನೆ ಮತ್ತು ಅಮರನ್ನು ಸಾಯಿಸೋಕ್ಕೆ ಹೋಗ್ತಾನೆ. ಬಟ್ ಅದೇ ಸಮಯಕ್ಕೆ ಆ ಲೊಕೇಶನ್ಗೆ ಶಕ್ತಿ ಸಹ ಬರ್ತಾನೆ. ಇದನ್ನು ನೋಡಿದಂಥ ದೀಪಕ್ ಯಾದವ್ ಶಕ್ತಿಯನ್ನು ಸಾಯಿಸೋದಕ್ಕೂ ಸಹ ಹೋಗ್ತಾನೆ. ಅಮರ್ ಮತ್ತು ಶಕ್ತಿ ಇಬ್ಬರು ದೀಪಕ್ ಯಾದವ್ ಗುಂಡಗಳನ್ನ ಸಾಯಿಸ್ತಾರೆ. ಬಟ್ ದೀಪಕ್ ಯಾದವ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದೆಲ್ಲ ಆದಮೇಲೆ ಶಕ್ತಿ ಅಮರನ್ನು ಅವ್ರ ಅಪ್ಪ ಸತ್ತೋಗಿರೋ ಜಾಗಕ್ಕೆ ಕರೀತಾನೆ. ಎಲ್ಲಿ ಅಮರ್ ಶಕ್ತಿನನ್ನು ಸಾಯಿಸೋದಕ್ಕೆ ಕರಿತಾನೆ ಅಂತ ಜಾಗಕ್ಕೆ ಹೋಗಿ ಶಕ್ತಿಯನ್ನು ಸಾಯಿಸೋದಕ್ಕೆ ಹೋಗ್ತಾನೆ. ಎಲ್ಲಿ ಅಮರ್ ಮತ್ತು ಶಕ್ತಿಯ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಎಲ್ಲಿ ಅಮರ್ ಶಕ್ತಿ ನೀನೇ ನನ್ನ ತಂದೆನ ಸಾಯಿಸ್ತಾ ಅಂತ ಹೊಡಿತಾ ಇರ್ತಾನೆ. ಆಗ ಶಕ್ತಿ ನಾನು ನನ್ನ ತಂದೆನ ಸಾಯಿಸಿಲ್ಲ, ಅವ್ರು ನನ್ನ ಸಾಯಿಸಬೇಕು ಅಂತ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಅಮನ್ಗೆ ಬುದ್ಧಿವಾದನೆ ಹೇಳ್ತಾನೆ. ಅದೇ ಸಮಯಕ್ಕೆ ಶಕ್ತಿ ಅಮರ್ನ ತಂಗಿ ಚಂದ್ರನನ್ನು ಕರ್ಕೊಂಡ್ಬರ್ತಾನೆ ಹಾಗೂ ಶಕ್ತಿ ಅವ್ನು ಕೊಟ್ಟ ಮಾತನ್ನು ಉಳಿಸ್ಕೋತಾನೆ. ಬಟ್ ಅದೇ ಸಮಯಕ್ಕೆ ದೀಪಕ್ ಯಾದವ್ ಬಂದು ಅಮರನ್ಗೆ ಗುಂಡಿಕ್ತಾನೆ. ಇದರಿಂದ ಕೋಪಗೊಂಡಂಥ ಶಕ್ತಿ ದೀಪಕ್ ಯಾದವ್ನ ಅಲ್ಲೇ ಸಾಯಿಸ್ತಾನೆ. ಈ ಕಡೆ ಅಮರ್ ಅವ್ನ ತಂಗಿಯನ್ನು ನೋಡ್ಕೊಂಡು ನಗ್ನಗ್ತಾ ಸಾತೋಗ್ತಾನೆ. ಇದೆಲ್ಲ ಆದಮೇಲೆ ಇನ್ನು ಈ ಗುಂಡಾಗಿರಿ ಸಹವಾಸ ಬೇಡ ಅಂತ ಶಕ್ತಿ ಅವ್ನ ಫ್ಯಾಮಿಲಿ ಜೊತೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಮುಂದಿನ ಬದುಕನ್ನು ಸಾಗಿಸ್ತಾನೆ. ಇನ್ನು ಹೊಸ ಮೂವಿಯ ಕತೆ ನಿಮಗೆ ಬೇಕಂತಂದರೆ ನನ್ನ ಈ ಚಿಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ಮೂವಿಗೆ ಬಾಯ್.